ಶರಣು ಶರಣು ಗುರು ರಾಘವೇಂದ್ರ ಶರಣು ಶರಣು ಶರಣು. ಇನ್ನು 3 ಸಾಯ್ತು ನನಗೆ ನಮ್ಮ ಮನೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು ಸರ್. ಜೊತೆಲಿ ಕರ್ಕೊಂಡೋಗಿ ನನ್ನ ECG ಮಾಡೋ ಥರ ಮಾಡಿಸಿ ಅವಾಗ ಗೊತ್ತಾಗಿ ಇಮಿಡಿಯೇಟ್ ಆಪ್ರೇಷನ್ ಆಯಿತು ಸರ್. ನೈಟ್ 12 ಗಂಟೆ ರಾತ್ರಿ 5ವರೆವರೆಗೂ ಸುಮ್ಮನೆ ಇದ್ದು 5:15 ಸರ್ ನಮಗೆ ಮೆಸೇಜ್ ಬಂತು, ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ, ನಿಮ್ಮದು ಕ್ಯಾನ್ಸಲ್ ಆಗಿದೆ ಅಂತ ಸರ್. ನಾನು ಕೂತ್ಕೊಂಡು ಸರ್ ಕೆಳಗಡೆ ದೇವ್ರ ಹತ್ರ ಕೂತ್ಕೊಂಡು ರಾಘವೇಂದ್ರ ಸ್ವಾಮಿನ ಎಷ್ಟು ಕಣ್ಣೀರು ಹಾಕ್ಬಿಟ್ಟೆ ಸರ್. ರಾಘವೇಂದ್ರ ಸ್ವಾಮಿಗಳೇ ನನಗೆ ಇನ್ಶೂರೆನ್ಸ್ ಅಮೌಂಟ್ ಕ್ಲೈಮ್ ಆಗಂಗೆ ಮಾಡಿದ್ದು ಸರ್. ರಾಘವೇಂದ್ರ ಸತ್ಯ 100% ಸತ್ಯ ಸರ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ. ಮತ್ತು ನಮಗೆ ಸಂತಾನದ ಬಗ್ಗೆ ಪ್ರಾಬ್ಲಮ್ ಇತ್ತು. ಮದುವೆ ಆಗಿ ಒಂದು 3 ವರ್ಷ ಆಯಿತು ಆಗಿದ್ರು ಮಕ್ಕಳಾಗಿರಲಿಲ್ಲ, ಏನಿಲ್ಲ. ಬಂದು ಅದಕ್ಕೆ ಆಮೇಲೆ ಗುರುಗಳನ್ನ ಕೇಳಿದ್ವಿ. ಅವರು ಆಗುತ್ತೆ ನಿಮಗೆ ಸಂತಾನ ಬಗ್ಗೆ ಇದೆ ಮತ್ತು ಕಾಯಿ ಸಂಕಲ್ಪ ಮಾಡಿ ಅಂತ ಹೇಳಿದ್ರು. ನಾವು ಇಲ್ಲಿ ಬಂದು ಮಾಡಿದ 16ನೇ ವಾರಕ್ಕೆ ನಮ್ಮ ವೈಫ್ ಪ್ರೆಗ್ನೆಂಟ್ ಆದರು. ಸಂಚಲತಿಸುವ ಚಲನವ ಬಿಡಿಸುವ ಸದ್ಗುರು ರಾಘವೇಂದ್ರ. ಅದರಿಂದ ನನ್ನ ಮಗಳಿಗೂ ಅಷ್ಟೇ ರಾಯರ ಅನುಗ್ರಹದಿಂದ ಹುಟ್ಟಿರೋ ಮಗಳನ್ನ ಅದಕ್ಕೋಸ್ಕರ ಅವ್ರ ಹೆಸರಲ್ಲೇ ಇರಬೇಕು ಅಂತ ದಿಶಾ ಬೃಂದ ಅಂತ ಇಟ್ಟಿದ್ದೀನಿ. ಸ್ವಲ್ಪ ಕಷ್ಟದಲ್ಲಿರೋದ್ರಿಂದ ದೇವರು ಕೈ ಬಿಡಲ್ಲ ಅಂತ ನಂಬಿಕೆ ಇದೆ. ತುಂಬ ಒಳ್ಳೆಯದಾಗುತ್ತೆ ಇದರಿಂದ. ನಮ್ಮ ದೇವರಿಗೆ ಯಾವುದೇ ಕಾರಣ ಕೆಟ್ಟದಾಗಲ್ಲ. ಗುರು ನೀನು ಗುರಿ ನೀನು ಫಲ ನೀನು ಪುಣ್ಯ ನೀನು. ಮನುಷ್ಯರು ನಂಬೋದ್ಕಿಂತ ದೇವ್ರು ನಂಬಿದ್ರೆ ಎಲ್ಲರೂ ಒಂದಿವ್ಸ ಕೈ ಹಿಡಿತಾನಲ್ವಾ ಅಂತ ಆಸೆ ಅಷ್ಟೇ. ಕಾಯರೇ ಎಂದು ಹೇಳಿರೋ ಕಾಯುವ ಮಂತ್ರ ಕಾಣಿರೋ. ಇಲ್ಲ ಅಂತಿಲ್ಲ, ಒಟ್ಟಿನಲ್ಲಿ ದೇವ್ರನ್ನ ನಂಬಿದ್ರೆ ಮಾತ್ರ ಕೈ ಬಿಡಲ್ಲ ಅನ್ನೋದು ರಾಯರು ಇಲ್ಲಿ ಬಂದಮೇಲೆ ನಾನು ಸ್ಟ್ರಾಂಗಾಗಿ ನಂಬಿದ್ದು. ಆವಾಗಿಂದ ನಾನು ಬಿಡೋಕ್ಕಾಗ್ತಾ ಇಲ್ಲ, ಆ ಥರ ಇದೆ. ತೋರಿದ ವರವ ನೀಡುವ ಕಲಿಯುಗ ದೈವ ನಂಬಿರೋ. ಬೆಸ್ಟ್ ಸರ್. ಅವರು ಅವ್ರು ಹೇಳ್ತಾರಲ್ವಾ, ಅದನ್ನೆಲ್ಲ ನಾವು ಫಾಲೋ ಮಾಡಿದ್ರೆ ಸಾಕು, ಆರಾಮ್ಸೆ ಆಗುತ್ತೆ. ನಾವೇನು ಅನ್ಕೊಂಡಿದ್ವಿ ಎಲ್ಲ ಆಗುತ್ತೆ ಸರ್. ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ. ಅಥವಾ ನೇರಿದ ರಾಘವೇಂದ್ರ